ಇದೊಂದು ವಿಡಿಯೋ. ಈ ವಿಡಿಯೋದಲ್ಲಿ ಪ್ರತಿ ಸೆಂಟೆನ್ಸ್ ಅನ್ನ ಕೇಳ್ತಾ ಇದ್ದ ಹಾಗೆ ನಿಮ್ಗೆ ಮೈ ರೋಮಾಂಚನಗೊಳ್ಳುತ್ತೆ, ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಮೊದಲು ನೋಡಿ. जय श्री राम दोस्तों, मेरा नाम है शबनम शेख, मैं मुंबई से। चलाने के लिए डाटा नहीं है, खाने के लिए आटा नहीं है, अब तो तशरीफ धोने के लिए वाटर भी नहीं है। बड़े भाई का कुर्ता, छोटे भाई का पैजामा पहनने वाले 72 हूरों के चक्कर में उड़ता हुआ तीर ले लिया। अब तो खुदा की कसम भारत से अल्लाह भी नहीं बचाने वाला है। पाकिस्तान तेरे टुकड़े होंगे इंशाअल्लाह इंशाअल्लाह, और पाकिस्तान के टुकड़े हो भी क्यों ना हम भूले हैं ना हम भूलेंगे। 1947 का वॉर, 1965, 1971, 1972, 2008, 2017, 2019 पुलवामा अटैक और अब 2025 ना भूले हैं ना भूलेंगे. ಈ ಹುಡುಗಿ ಇದ್ದಾಳಲ್ಲ, ಇವಳು ಪ್ರತಿಯೊಬ್ಬ ಭಾರತೀಯ ಮುಸಲ್ಮಾನನಿಗೆ ಇನ್ಸ್ಪಿರೇಷನ್ ಆಗಬೇಕು. ಆಗ ಮಾತ್ರ ಯಾರು ಧರ್ಮವನ್ನ ಕೇಳ್ಬಿಟ್ಟು ಈ ಮತಕ್ಕೆ ಸೇರಿದವರು ಗುಂಡಿಕ್ತಾರಲ್ಲ ಅಂಥವರ ಮಾರ್ಕೆಟ್ ಬಂದಾಗತ್ತೆ. ಯಾರು ಇಸ್ಲಾಂನ ಹೆಸರನ್ನ ಇಟ್ಕೊಂಡು ಬಾಂಬ್ ಇಡ್ತಾರೆ ಅಂಥವರ ಆಟ ನಡೆಯೋದು ಬಂದಾಗತ್ತೆ. ಜೊತೆಗೆ ಯಾರ್ಯಾರೆಲ್ಲ ಬೆಳಗ್ಗೆ ಎದ್ರೆ ಹಿಂದೂ ಮುಸ್ಲಿಂ ಮಾಡ್ತಾ ತಮ್ಮ ಫೋನ್ ಪೇ ಭಿಕ್ಷೆಯನ್ನ ಬೇಡ್ತಾ ಇರ್ತಾರಲ್ಲ, ಹಾಗೆ ಕೊರಗಜ್ಜನ ಸ್ಥಾನದಲ್ಲಿ ವಿರೋಧ ದ್ವೇಷದ ಮಾತುಗಳನ್ನ ಆಡ್ತಾರೆ. ಹಿಂದೂ ಮುಸಲ್ಮಾನರನ್ನ ಒಡೆದು ಭಾರತದ ಒಳಗಡೆ ಇರುವಂತಹ ಆಂತರಿಕ ಸಮಸ್ಯೆಯನ್ನ ಜಾಸ್ತಿ ಮಾಡಿ ಪೆಹಲ್ಗಾಮ್ನಂತಹ ದುರ್ಘಟನೆಯಲ್ಲಿ ಹಿಂದೂಗಳನ್ನ ಯಾವ ರೀತಿ ಕೊಂದ್ರು, ಹಾಗೆ ಕಾಶ್ಮೀರವನ್ನ ಭಾರತದಿಂದ ವ್ಯವಸ್ಥಿತವಾಗಿ ಯಾವಾಗಲೂ ಸಪರೇಟ್ ಮಾಡಿ ಇಡಬೇಕು ಅನ್ನೋ ಪ್ಲಾನ್ ಅನ್ನ ಮಾಡಿಕೊಂಡು ಈ ದರಿದ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಸ್ಲಾಮಿಕ್ ಟೆರರಿಸ್ಟ್. ಅವರ ಪರವಾಗಿ ಕೆಲಸ ಮಾಡ್ತಾ ಇರುವಂತಹ ದೇಶದ್ರೋಹಿಗಳಿರ್ತಾರಲ್ವಾ, ಅವರೆಲ್ಲರ ದುಕಾನ್ ಬಂದಾಗತ್ತೆ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಹಿಂದೂ ನರಮೇಧವನ್ನ ನಾವು ಯಾವೆಲ್ಲ ದೃಷ್ಟಿಕೋನದಿಂದ ನೋಡಬೇಕು ಅನ್ನೋದನ್ನ ನಾನು ಇವತ್ತು 9 ಗಂಟೆಗೆ ನನ್ನ ಯೂಟ್ಯೂಬ್ ಚಾನೆಲ್ ನ್ಯೂಸ್ ಸೆನ್ಸ್ ನಲ್ಲಿ ಅಪ್ಲೋಡ್ ಆಗುವಂತಹ ಈ ಒಂದು ಎಪಿಸೋಡ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ನೋಡಿ. ಜೈ ಹಿಂದ್.